ಅಲ್ಲೇ ಒಂದು ಹಾಸ್ಪಿಟ್ಲ್ ಐತೆ. ನಮ್ಮ ತಾಯಿಗೆ ಕರ್ಕೊಂಡು ಹೋಗಿದ್ರೆ ನಮ್ಮ ತಾಯಿ ಬಿದ್ದೋಗಿದ್ರು. ಅದಕ್ಕೆ ಅಲ್ಲೇ ಚೆನ್ನಾಗಿ ಕೇಳಿದೆ, ಯಾಕೆ ಇಷ್ಟು ತೊಂದರೆ ಆಯ್ತು ಅಂದ್ರೆ ಕೇಳಿದರೆ ಎಲ್ಲರೂ ಹೇಳ್ತಾರೆ 6 ತಿಂಗಳು ಆಯಿತು, 6 ತಿಂಗಳಿಂದ ನೀರು ಸಪ್ಲೈ ಇಲ್ಲ, ರೋಡ್ ನೋಡಿದರೆ ಕಾಲುವೆ ಮೂರಿ ಆಗಿಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಏನಾಗಿದೆ, ನಮ್ಮ ತಾಯಿ ಬಿದ್ದೋಗಿಸ್ಕೊಂಡು ನಮಗೆ ಕೋಪ ಬಂದುಬಿಟ್ರು. ಯಾಕೆ ಇಷ್ಟು ಇದು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ, ಇದು ವಾರ್ಡ್ ಬಂದು ಅಪ್ಸರ್ ಐತಲ್ಲ, 31ನೇ ನಂಬರು ಅಪ್ಸರ್, ಅವ್ರ ವಾರ್ಡ್ದಲ್ಲಿ ಈ ಥರ ತೊಂದರೆ ಆಗ್ತಾಯಿದೆ. ಅಲ್ಲೇ ಜನಾಗೂ ಕೇಳಿದೆ ನಾನು, ಏನಂದರೆ ಈ ಥರ ಪರಿಸ್ಥಿತಿ ಏನು ಮಾಡೋದು ಅಂದರೆ ಕೇಳಿದರೆ ಜನ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಥರ 6 ತಿಂಗಳಿಂದ ಮುನ್ಸಿಪಲ್ಗೆ ಹೋಗ್ಬಿಟ್ಟು ಈ ಥರ ನಾವು ಕಂಪ್ಲೇಂಟ್ ಎಲ್ಲ ಮಾಡಿದ್ರೂ ಏನು ಹೇಳ್ತಾ ಇದ್ದಾರೆ ಅವರು, ಮಾಡಿದ್ರೂ ಮಾಡ್ತೀನಿ ಅಂದರೆ 6 ತಿಂಗಳಿಂದ ಇದೆ ಹೇಳ್ತಾವ್ರೆ. ಅದಕ್ಕೆ ದಯವಿಟ್ಟು ನಾವು ಹೇಳ್ತಾ ಇದ್ದೀನಿ, ಮುನ್ಸಿಪಲ್ ಕಮಿಷನರ್ಗೆ, ನಗರಸಭಾ ಅವ್ರಿಗೆ ಅದು ಯಾರಿಗೂ ಸಿಗ್ತದೆ, ಅದೇನು ವಿಷಯ ಇದೆ ಬಂದು ಫಸ್ಟು ಇದು ಕೋಲಾರ ಪ್ರೆಸಿಡೆಂಟ್ ರಮೇಶ್ ಕುಮಾರ್ಗೆ ಅವ್ರಿಗೂ ನಾವು ಹೇಳ್ತಾ ಇದ್ದೀನಿ, ರಿಕ್ವೆಸ್ಟಿಂದ ಹೇಳ್ತಾ ಇದ್ದೀನಿ, ಫಸ್ಟು ಈ ಕಾಲುವೆ ಬಂದು ರೆಡಿ ಬಿಟ್ಟಿದ್ದಾರೆ, ರೋಡ್ ಎಲ್ಲ ರೆಡಿ ಮಾಡಿಸಿ ನೀರಿಗೆ ಅನುಕೂಲ ಮಾಡಿ ಸ್ವಲ್ಪ ಕೊಡ್ರಿ. ಇಷ್ಟು ತೊಂದರೆಯಿಂದ ಜನಾಗಿ ಇಷ್ಟು ತೊಂದರೆ ಆಗ್ತಾಯಿದೆ. ಕೌನ್ಸಿಲರ್ ಅಂದರೆ ಹೇಳ್ತಾರೆ, ಕೌನ್ಸಿಲರ್ ಬಂದು ಎಲ್ಲ ಜನ ಪರಿಸ್ಥಿತಿ ಏನೈತೆ ಅದೆಲ್ಲ ನೋಡಬೇಕು. ಇಷ್ಟು ತೊಂದರೆ ಐತಲ್ಲ, ಇಷ್ಟು ತೊಂದರೆ ಐತೆ ಬಂದು ಅವ್ರ ಕೆಲಸ ಏನು, ಓಟ್ ತೊಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ಓಟ್ ತೊಗೊಳ್ಳೋದು ಬದಲು ಓಟ್ ಏನೋ ಹಾಕಿದ್ದಾರೆ ಅವ್ರಿಗೆ ಕೆಲಸ ಮಾಡಿ ನಾವು ಕೊಡ್ಬೇಕು ಸಮಯ. ಈ ಥರ ತೊಂದರೆಗಳು ಜನಗೆ ಕೊಡಬಾರ್ದು. ದಯವಿಟ್ಟು ನಾವು ರಿಕ್ವೆಸ್ಟಿಂದ ಕೇಳ್ತಾ ಇದ್ದೀನಿ, ಮುನ್ಸಿಪಲ್ ಕಮಿಷನರಿಂದನೂ ಇದು ಬಂದು ಬೇಗ ಕೆಲಸ ಮಾಡಿ ನಮಗೆ ಕೊಡ್ರಿ ಅಷ್ಟೇ.